ಹಲೋ ರಾಣಬೆನ್ನೂರು ಮಂದಿ, ಇದು ಡೇ 93 ಆಫ್ 365 ಡೇಸ್ ಮಿನಿ ಬ್ಲಾಗ್ ಚಾಲೆಂಜ್. ಇವತ್ತು ಆ್ಯಕ್ಚುಲಿ ಚೇರ್ ಮತ್ತು ಬಾತ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಿದ್ವಿ. ಅದು ವೀಡಿಯೋ ಮಾಡೋಕ್ಕೆ ನೆನಪಾಗಲಿಲ್ಲ. ಸೊ ರೆಡಿಯಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ಹೋದೆ. ರವಿ ನಾನು ಬರ್ತೇನೆ ಟಿಫನ್ ಮಾಡೋಕೆ ಅಂತಂದ, ಮತ್ತು ಅವನಿಗೆ ಹೊರಗೆ ವೇಟ್ ಮಾಡತ್ತಿದ್ದೆ. ಬಂದ ಆಮೇಲೆ ಇಬ್ಬರು ಇಡ್ಲಿ ವಡೆ ತೊಗೊಂಡ್ವಿ. ಟಿಫನ್ ಮುಗಿಸ್ಕೊಂಡು ಸ್ವಲ್ಪ ಫ್ರೆಂಡ್ಸ್ ಮೀಟಾಗಿ ವಾಪಸ್ ಹೊಂಟಿದ್ದೆ. ಮಮ್ಮಿ ಐಸ್ ಕ್ರೀಮು ಮತ್ತು ರಾಗಿ ಹಿಟ್ಟು ತೊಗೊಂಬಂದರು. ಸೊ ಫಸ್ಟ್ ಅಮೂಲ್ಗೆ ಹೋಗಿ ಐಸ್ ಕ್ರೀಮ್ ತೊಗೊಂಡು ಅಲ್ಲಿಂದ ರಾಗಿ ಹಿಟ್ಟು ತೊಗೊಂಬಂದು ರವಿ ನನ್ನ ಸ್ಕೂಟಿ ಬೇಕಂತ ಇಸ್ಕೊಂಡೋಗಿದ್ದ. ಅವ್ನ ಗಾಡಿ ನನ್ನ ಕಡೆ ಕೊಟ್ಟೋಗಿದ್ದ. ಮನೆಗೆ ಬಂದು ಐಸ್ ಕ್ರೀಮ್ ತಿನ್ಕೊತ ಒಂದು ಫಿಲಮ್ ನೋಡಿದ್ವಿ, ರಾಯ್ ಅಂತಂದು ಮಲಯಾಳಂ ಮೂವಿ. ಚೆನ್ನಾಗೈತಿ. ಅವ್ನ ಹೆಂಡತಿ ಮಿಸ್ ಆಗಿರ್ತಾಳೆ, ಅದನ್ನು ಹೆಂಗೆ ಹುಡುಕ್ತಾರೆ ಅನ್ನೋದು ಆ ಸ್ಟೋರಿ ಫುಲ್ ಇರೋದು. ಫಸ್ಟ್ ರಾಗಿ ಅಂಬ್ಲಿ ಮಾಡಿದ್ರು, ಅದನ್ನು ಕುಡಿದು ಆಮೇಲೆ ಐಸ್ ಕ್ರೀಮ್ ತಿನ್ಕೊತ ಫಿಲಮ್ ಕಂಟಿನ್ಯೂ ಮಾಡಿದೆ. ಆಮೇಲೆ ಅದು ಮುಗಿದ್ಮೇಲೆ ಇನ್ನೊಂದು ಕನ್ನಡ ಒಳ ವೆಬ್ ಸೀರೀಸ್ ಇತ್ತು. ಇದು ಕೂಡ ಸೇಮು. ಅವ್ನ ಹೆಂಡತಿ ಮಿಸ್ಸಿಂಗ್ ಆಗಿರ್ತಾಳೆ, ಅದು ಏನು ಆಕೈತಿ ಮುಂದೆ ಸ್ಟೋರಿ ಎಂಡಿಂಗ್ ಅನ್ನೋದು ಇದು ಇರೋದು ವೆಬ್ ಸೀರೀಸು. ಚೆನ್ನಾಗೈತಿ ನೋಡಿರಿ. ಆಮೇಲೆ ಸಾಯಂಕಾಲವರೆಗೂ ಅದು ವೆಬ್ ಸೀರೀಸ್ ಮುಗೀತು. ಆಮೇಲೆ ಟೀ ಕುಡ್ಕೊಂಡು ಅಲ್ಲಿಂದ ಸಾಯಂಕಾಲ ಹೊರಗೆ ಬಂದು ಒಂದು ಸ್ವಲ್ಪ ಫ್ರೆಂಡ್ಸ್ ಮೀಟ್ ಆಗಿ ಒಂದು ಸ್ವಲ್ಪ ಮಾರ್ಕೆಟ್ನ ಕೆಲಸ ಇತ್ತು, ಮುಗಿಸ್ಕೊಂಡೆ. ಆಮೇಲೆ ರೋಹಿತ್ ಅಣ್ಣ ಒಂದು ಸ್ವಲ್ಪ SBI ATMಗೆ ಹೋಗಿ ಬರಂಬ ಅಂತಂದ. ಅದನ್ನು ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲ ಒಂದು ಬಟ್ಟೆ ಪರ್ಚೇಸ್ ಮಾಡಬೇಕಿತ್ತಂತ ಅಲ್ಲೂ ಕರ್ಕೊಂಡು ಹೋಗಿದ್ದ. ಹೋದೆ. ಇವತ್ತು ಸ್ಯಾಟರ್ಡೇ, ಸೊ ರಜಾ ಇತ್ತಲ್ಲ ಆಫೀಸಿಂದು. ಆಮೇಲೆ ಅಲ್ಲಿ ಹೋಗಿ ಅವ್ರ ಕಸಿನ್ಗೆ ಯಾರಿಗೂ ಕುರ್ತಿ ಏನೋ ನೋಡಿದ್ರು, ಅದನ್ನು ತೊಗೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂದೆ. ಆಮೇಲೆ ಒಂದಿಷ್ಟು ಜನ ನಂಗೆ ಕಮೆಂಟ್ ಮಾಡಿದ್ರು, ನೀವು ಮೀಶೋದಾಗ ಏನು ಸೆಲ್ ಮಾಡ್ತೀರಿ ಅಂತಂದು. ಸೊ ನಾನು ಮೀಶೋ ಸ್ಟೋರ್ ಲಿಂಕು ಡಿಸ್ಕ್ರಿಪ್ಷನ್ ಇಲ್ಲವಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿರ್ತೀನಿ, ಒಂದು ಸಲ ನೋಡಿರಿ. ಮನೆಗೆ ಬಂದಮೇಲೆ ಮಮ್ಮಿ ದಾಲು, ರೋಟಿ, ಮೆಣಸಿಕಾಯಿ ಫ್ರೈ ಮತ್ತು ಜೀರಾ ರೈಸ್ ಮಾಡಿದ್ರು ದಾಬಾ ಸ್ಟೈಲ್. ಸೊ ಅದನ್ನ ಊಟ ಮುಗಿಸ್ಕೊಂಡು TV ನೋಡ್ಕೊತ ಮಲ್ಕೊಂಡ್ವಿ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ನಿಮ್ಗೆ ಮತ್ತೆ ನಾಳೆ ಸಿಗ್ತೀನಿ. ಬಾಯ್.